ಹರೀಶ್ ಅವರೇ, ನೀವು ರಾಜ್ಕುಮಾರ್ ಅವರ ಕಾಲದಿಂದ, ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷು ಇವರ ಕಾಲದಿಂದ ಹಿಡಿದು ಈಗಿನ ನೆಕ್ಸ್ಟ್ ಮುಂದಿನ ತಲೆಮಾರಿನವರು, ಅವರ ದರ್ಶನ್ ಅವರು, ಕುರುಕ್ಷೇತ್ರದಲ್ಲಿ ನಮ್ಮ ಶಿವಣ್ಣ ಅವರು, ಅಪ್ಪು, ಎಲ್ಲರ ಜೊತೆಯಲ್ಲೂ ಕೆಲಸ ಮಾಡ್ತೀವಿ. ಆ ವ್ಯಕ್ತಿಗಳನ್ನು ನೀವು ಹತ್ತಿರದಿಂದ ನೋಡಿದಾಗ ನಿಮಗಾದಂಥ ಅನುಭವಗಳು ಹೇಳಬೇಕು ಅಂತಂದರೆ, ನಾನು ಶಿವರಾಜ್ಕುಮಾರ್ದು ಆನಂದಿಂದ ಹಿಡಿದು ಸುಮಾರು ಒಂದು 40 ಪಿಕ್ಚರ್, ಔಟ್ ಆಫ್ 100 ಪಿಕ್ಚರ್ಸಲ್ಲಿ 40 ಪಿಕ್ಚರ್ ಅವ್ರದ್ದು ನಾನೇ ಮಾಡಿದೆ, ಶಿವರಾಜ್ಕುಮಾರ್ದು. ಆಮೇಲೆ ರಾಘವೇಂದ್ರ ರಾಜ್ಕುಮಾರ್ದು ಒಂದು 23-24 ಪಿಕ್ಚರ್ ಮಾಡಿದ್ದೀನಿ. ಅಪ್ಪುದು 18-19 ಪಿಕ್ಚರ್ ಮಾಡಿದ್ದೀನಿ. ಸರಿ, ದರ್ಶನ್ ಅವ್ರದ್ದು ಒಂದು 6 ಪಿಕ್ಚರು 7 ಪಿಕ್ಚರ್ ಮಾಡಿದ್ದೀನಿ. ಸರಿ, ಸುದೀಪ್ದು 2 ಪಿಕ್ಚರು 3 ಪಿಕ್ಚರ್ ಮಾಡಿದ್ದೀನಿ ಸುದೀಪ್ದು. ಆಮೇಲೆ ಮಿಕ್ಕಿದ್ದವ್ರದ್ದೆಲ್ಲ ಹೇಳಿದ್ನಲ್ಲ, ಎಷ್ಟೊಬ್ಬರು ಬಿಟ್ಟು ಇನ್ನೆಲ್ಲ ಹೀರೋಗಳದ್ದು ಮಾಡಿದ್ದೀನಿ. ಅಲ್ಲಿ ಪಿ ಆರ್ ಒಗಳನ್ನು ಈ ನಾಯಕ ನಟರು ಯಾವ ರೀತಿಯಲ್ಲಿ ಟ್ರೀಟ್ ಮಾಡ್ತಾ ಇದ್ರು? ಹಳಬರಿಗೂ ಹೊಸಬರಿಗೂ ಈಗಿದ್ದ ಹೊಸಬ್ರುಗಳು ಯಾರೂ ಅಷ್ಟು ಹೀರೋಗಳ ಹತ್ರ ಅಲ್ಲ, ಹೀರೋಯಿನ್ ಹತ್ರ ಮಾತಾಡಿ ಆ ಪೇಷನ್ಸ್ ಇಟ್ಕೊ ಯಾರಿಗೂ ಇಲ್ವೂ ಇಲ್ಲ, ಅವ್ರಿಗೆ ಇದು ಇಲ್ಲ. ಹಿಂದೆ ಆದರೆ ನಮ್ಗಳಿಗೆ ಆ ಒಂದು ಇದಿತ್ತು. ಈಗ ಒಬ್ಬ ಹೀರೋನ್ ಮಾತಾಡ್ತಾರೆ, ಯಾರೇ ನಾನು ಯಾವುದೇ ಒಂದು ಹೀರೋನ್ ಇದು ಮಾಡಿದ್ರು ನನ್ನ ಇದನ್ನು ಇದು ಮಾಡ್ಕೊಳ್ಳೋದಕ್ಕೆ ನಾನಂತ ಇದೆ, ಅವ್ರಿಗೆ ನಾನು ಒಂದು ಎಕ್ಸ್ಕ್ಲೂಸಿವ್ ಮಾಡಿಕೊಟ್ಟು ಆ ಥರ ಒಂದು ಇದು ಏನು ಅಂತಂದರೆ, ಯಾವುದೇ ಒಂದು ಇಂಟರ್ವ್ಯೂ ಮಾಡಿದ್ರೆ ಒಂದು ಇದು ಅದು ಅವ್ರಿಗೆ ಲೈಫ್ ಲಾಂಗ್ ಅವ್ರಿಗೆ ಇಂಥ ಒಂದು ಇದನ್ನು ಮಾಡಿಕೊಟ್ಟವನು ಅಂತನೋ ಒಂದು ಇದಿರಬೇಕು ಅಂತ. ಆ ಥರದ್ದು ಒಂದು ಇದರಲ್ಲಿ ಏನಂತಂದರೆ, ಮುಂಚಿನಿಂದ ನಾನು ಈ ನೇರ ದಿಟ್ಟ ನಿರಂತರ ಅಂತಲ್ಲ, ಆ ಥರ ನೇರವಾಗಿ ಮಾತಾಡೇ ನಾನು ಎಷ್ಟೋ ಸತಿ ನನಗೆ ವೆಂಕಟೇಶನೇ ಅಂದ್ಬಿಟ್ಟಾನೆ, ನಮ್ಮ ಪಿ ಆರ್ ವೆಂಕಟೇಶ್, ನಿನ್ನ ಥರ ಗಂಡೆದ ನಮಗಿಲ್ಲಪ್ಪ, ನಿನ್ನ ಧೈರ್ಯವಾಗಿ ಮಾತಾಡ್ತೇನೆ, ನಮ್ಗೆ ಇದೇ ಇಲ್ಲ ಅಂತಂದ್ಬಿಟ್ಟು. ನಾವು ಕರೆಕ್ಟಾಗಿದೆ, ನಾವು ಯಾರಿಗೆ ಯಾಕೆ ಹೆದರ್ಕೋಬೇಕು? ಹೌದು, ಯಾವ ಪತ್ರಕರ್ತರಾಗಲಿ ಯಾವ ನಿರ್ಮಾಪಕರಾಗಲಿ ನಾವು ಕರೆಕ್ಟಾಗಿದ್ದಾಗ ನಾವು ಕರೆಕ್ಟಾಗಿದ್ದೀವಿ ಅಂತ ಹೇಳಬೇಕು ಹೊರತು ಸುಮ್ಮನೆ ಅವ್ರಿಗೆ ಐ ವಾಶ್ ಮಾಡಿ ನಾವು ಯಾಕೆ ಇದಾಗಬೇಕು? ಈಗ ನೀವು ಸಾಮಾನ್ಯವಾಗಿ ಯಾವುದೇ ಚಿತ್ರಕ್ಕೆ ಕೆಲಸ ಮಾಡಿದ್ರು ಆ ಚಿತ್ರದ ನ್ಯೂಸು ಜೊತೆಗೆ ಫೋಟೋಗಳನ್ನು ಎಲ್ಲ ಪತ್ರಿಕಾಲಯಕ್ಕೂ ಕೊಡ್ತೀರಿ. ಪತ್ರಿಕೆಗಳಲ್ಲೂ ಎ ಗ್ರೇಡು, ಬಿ ಗ್ರೇಡು, ಸಿ ಗ್ರೇಡು ಅಂತ ಎಲ್ಲ ಥರದ ಪತ್ರಿಕೆಗಳು ಇದೆ. ವೀಕ್ಲಿ ಮ್ಯಾಗಝೈನ್ ಇದೆ, ಮಂತ್ಲಿ ಮ್ಯಾಗಝೈನ್ ಇದೆ. ಕೆಲವು ಪ್ರಸಾರ ಜಾಸ್ತಿ ಇರುತ್ತೆ, ಕೆಲವು ಕಡಿಮೆ ಇರುತ್ತೆ. ಆದರೆ ನೀವು ಎಲ್ಲರೂ ಒಂದೇ ರೀತಿಯಲ್ಲಿ ನೋಡ್ಬೇಕು, ಎಲ್ಲರಿಗೂ ಕೊಡಬೇಕು. ಅಲ್ಲಿ ಫೋಟೋ ಕೊಡುವಾಗ ನಿಮ್ಮ ಹತ್ರ ಇರೋ ಒಂದು 20 ಫೋಟೋದಲ್ಲಿ ಚೆನ್ನಾಗಿರೋ ದೊಡ್ಡ ದೊಡ್ಡ ಪೇಪರ್ ಕೊಡ್ತೀರಿ, ಇನ್ನೊಂದೆರಡನ್ನ ಬೇರೆಯವ್ರಿಗೆ ಕೊಡ್ತೀರಿ. ನೀವು ಕೊಟ್ಟ ವಿಚಾರನ ಯಾವುದಾದ್ರೂ ಪತ್ರಿಕೆಗಳು ಬೇರೆ ಯಾವುದೋ ವೈಯಕ್ತಿಕ ಕಾರಣಕ್ಕೆ, ಯಾವುದೋ ಒಬ್ಬ ಹೀರೋ ಅಥವಾ ಯಾವುದೋ ಒಂದು ಕಂಪ್ನಿ ಅವ್ರ ಬಗ್ಗೆ ಅವ್ರಿಗೇನೋ ಅಸಮಾಧಾನ ಇದೆ ಅಂತೇಳಿ ನ್ಯೂಸನ್ನು ಪ್ರಕಟ ಮಾಡದೇ ಇರೋದು, ಇಂಥ ಅನುಭವಗಳೇನಾದರೂ ಆಗಿದೆಯಾ? ಇಲ್ಲ, ಆ ಥರದ್ದು ಅನುಭವ ನನ್ನ ಇದರಲ್ಲಿ ನನಗೆ ಯಾವುದಕ್ಕೂ ಆಗಿಲ್ಲ. ನಾನು ಮಾಡಿರೋ ಯಾವ ಪಿಕ್ಚರ್ಗೂ ಆ ಥರದ್ದು ಒಂದು ಅನುಭವ ಆಗಿಲ್ಲ. ಅದು ಏನು ಅಂತಂದರೆ, ಎಷ್ಟೋ ಕೆಲವರೆಲ್ಲ ಆಗ ಈ ಉಪೇಂದ್ರನ್ನ ಕೆಲವು ಪತ್ರಕರ್ತರುಗಳು ಆಗ್ತಾ ಇರಲಿಲ್ಲ. ಅವರುಗಳೆಲ್ಲ ಏನು ಮಾಡೋರು, ಈ ರಕ್ತ ಕಣ್ಣೀರು ಬಂದಾಗ ಚೂರು ಇದು ಮಾಡೋರು. ಈ ದೊಡ್ಡ ದೊಡ್ಡ ಪತ್ರಿಕೆ ಅವ್ರು ಯಾವತ್ತೂ ಪಾಪ ನಮ್ಗೆ ಆ ಥರ ಮಾಡಲಿಲ್ಲ. ಅಂದರೆ ಇವತ್ತಿನ ದಿವಸ ಯಾವುದೇ ಒಬ್ಬ ನಿರ್ಮಾಪಕ ದೊಡ್ಡ ಪತ್ರಿಕೆಗಳನ್ನು ಕೇಳ್ತಾರೆ ಹೊರತು ಚಿಕ್ಕ ಪತ್ರಿಕೆ ಆಮೇಲೆ ಸೆಕೆಂಡ್ ಪ್ರಾಮಿನೆನ್ಸ್ ಕೊಡ್ತಾರೆ. ಅವರು ಇವತ್ತಿಗೂ ಚಾನೆಲ್ಗಳಲ್ಲೂ ಅಷ್ಟೇ, TV9 ಎಲ್ರಿ ಬರಲಿಲ್ಲ ಅಂತ ಕೇಳ್ತಾರೆ, News 18 ಎಲ್ರಿ ಬರಲಿಲ್ಲ ಅಂತ ಕೇಳ್ತಾರೆ ಹೊರತು ಬೇರೆ ಚಾನೆಲ್ಗಳು ಯಾಕೆ ಬಂದಿಲ್ಲ ಅಂತ ಕೇಳೋದಿಲ್ಲ. ಆ ಥರ ಇದೇನೆ ಮುಂಚಿನಿಂದ ಬೆಳ್ಕೊಂಡು ಬಂದಿರೋದು. ಯಾಕೆ ಇದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಅಂತಂದರೆ, ಒಂದು ನಕರ ಅಂತ ಅಂದ್ಬಿಟ್ಟು ಒಂದು ಪಿಕ್ಚರ್ ಮಾಡಿದೆ. ಆ ಪಿಕ್ಚರಲ್ಲಿ 4 ಜನ ಪ್ರೊಡ್ಯೂಸರು. 4 ಜನ ಪ್ರೊಡ್ಯೂಸರ್ಸ್ಗೂ ಏನು ಅಂದರೆ TV9 ನಾವು ಕಾಣಿಸ್ಕೋಬೇಕು ಅಂತ. ಅಲ್ಲಿ ಒಬ್ಬ ಪ್ರೊಡ್ಯೂಸರನ್ನು ಮಾತಾಡ್ಸೋದಕ್ಕೆ ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ. ಈ 4 ಜನದಲ್ಲಿ ಏನಾಯಿತು, ಒಬ್ಬ ಏನು ಮಾಡಿಬಿಟ್ಟ, ಪಾರ್ಟ್ನರು TV9 ನನ್ನನ್ನು ಮಾತಾಡ್ಸಿಲ್ಲ, ಅವರು ನಾನು ವಿತ್ಡ್ರಾ ಮಾಡ್ಕೊಳ್ತೀನಿ, ನಾನು ಪಾರ್ಟ್ನರ್ ಅಲ್ಲ ಈ ಪಿಕ್ಚರ್ಗೆ ಅಂತ ವಿತ್ಡ್ರಾನೇ ಮಾಡ್ಕೊಂಡ್ಬಿಟ್ಟ. ಪಿಕ್ಚರ್ ಹೆಸರೇ ನಕರ. ಅದು ಅದೇ ಥರನೇ ಕುಂತ್ಕೊಂಡೇ ಬಂತು ಅದು ಪಿಕ್ಚರು. ಅದು ಟೈಟ್ಲ್ ಮೇಲೇ ನಮ್ಮ ಪಿ ಆರ್ ಎಷ್ಟೋ ಜನ ರಿಜೆಕ್ಟ್ ಮಾಡಿಬಿಟ್ರು ಆ ಪಿಕ್ಚರನ್ನು. ನಕರ ನಮಗೆ ಬೇಡಪ್ಪ ಹಾಗೆ ಅಂತ ನಾನು ಮಾಡ್ಕೊಟ್ಟೆ. ಅಷ್ಟೇ, ನಾನೇ ಮಾಡಿಕೊಟ್ಟೆ ಪಾಪ. ಅಂದರೆ ಅವ್ರಿಗೆ ಆ ಥರ ಅನುಭವ ಆಯಿತು. ಹೇಳಿದ್ನಲ್ಲ, ಇಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ಥರ ಮೆಂಟಾಲಿಟಿ. ಇಲ್ಲಿ ನಮ್ಮ ನಿರ್ಮಾಪಕರುಗಳು ಅಷ್ಟೇನೇನೆ, ಇದಕ್ಕೂ ಅಷ್ಟೇ. ಆದರೆ ಮಾತ್ರ ನಾನು ಆವಾಗೆಲ್ಲ ಯಾವುದೇ ಒಬ್ಬ ಪುನೀತ್ ಆಗಲಿ ಇನ್ನೊಂದು ಒಂದು ಸತಿ ಹೀಗೆ ಏನಾಗಿದೆ, ಪುನೀತ್ ರಾಜ್ಕುಮಾರ್ ಪಿಕ್ಚರ್ ಎಲ್ಲ ಮುಂಚೆ ಎಲ್ಲ ಮಾಡ್ತಾಯಿದ್ದಾರೆ. ಆ ಒಂದು ಇದರಲ್ಲಿ ಪುನೀತ್ ಅವ್ರಿಗೆ ಯಾವುದೋ ಒಂದು ಪಿಕ್ಚರ್, ಮೌರ್ಯನೋ ಯಾವುದೋ ಒಂದು ಪಿಕ್ಚರ್ಗೆ ಪ್ರೆಸ್ ಮೀಟ್ ಕರೆದಿದ್ದಾರೆ. ನಾಗೇಂದ್ರ ಪಿ ಆರು ಪಾಪ ಪುನೀತ್ ಕಾರಿಂದ ಇಳಿದು ಎಲ್ಲಿ ಹರೀಶ್ ಬಂದಿಲ್ವಾ ಅಂತ ಕೇಳಿದ್ದಾರೆ.
ಹರೀಶ್ ಬಂದಿಲ್ವ ಅಂತ ಕೇಳಿದ್ರೆ ಇವ್ರುಗಳಿಗೆ ಹೆಂಗೆ ಕಸಿ ಆಗ್ಬಿಡ್ತಂದ್ರೆ ನಾನು ಅದೇನು ಇದು ಮಾಡ್ತಾರಪ್ಪ ನೀನು ಬಂದಿಲ್ವ ಅಂತ ಕೇಳಿದ್ರು. ನಾವು PR ಹೋಗಿ ನಾವೇನು ಮತ್ತೆ ಅಂತ ಅಂದ್ಬಿಟ್ಟು ಅಲ್ಲ, ನಾನು ಮಿಸ್ಟೇಕ್ ಅವ್ರು ಕೇಳಿದ್ದಾರೆ ಅಷ್ಟೇ ಹೊರತು ಅದನ್ನೆಲ್ಲ ನಾವು ಇಶ್ಯೂ ಮಾಡೋದು ದೊಡ್ಡದಲ್ಲ. ಏನೋ ಅವ್ರು ನನ್ನ ಮೇಲಿನ ಪ್ರೀತಿ ಕೇಳಿರ್ತಾರೆ ಅಷ್ಟೇ ಅಂತ ಅಂದ್ಬಿಟ್ಟು ಆ ಥರ. ಈ ಪತ್ರಿಕಾಗೋಷ್ಠಿಗಳು ನಡೆಯುತ್ತಲ್ಲ, ಅದಾದಮೇಲೆ ಪಾನಗೋಷ್ಠಿನೂ ನಡೀತಾ ಇರುತ್ತೆ. ಹೌದು, ಅದು ಎಲ್ಲದನ್ನು ನೀವು ನೋಡಿದ್ದೀನಿ ಮಾಡೋದಿದ್ದೀನಿ. ಅಲ್ಲಿ ನಿಮಗೆ ಅಹಿತಕರವಾದ ಘಟನೆಗಳು ನಡೆದಿರುವಂಥದ್ದು ಹಾಗೆ ಬೇಕಾದಷ್ಟಾಗಿದೆ. ಈ ಬಂಧನ ಪಿಕ್ಚರ್ದು ಆಡಿಯೋ ರಿಲೀಸು, ಈ ಬಂಧನ ಪಿಕ್ಚರ್ ಆಡಿಯೋ ರಿಲೀಸು ಎಲ್ಲಿ ಅಂತಂದರೆ ಈ ರಿಚ್ಮಂಡ್ ಸರ್ಕಲಲ್ಲಿ ಒಂದು 5 ಸ್ಟಾರ್ ಹೋಟ್ಲಲ್ಲೇ ಈ ಬಂಧನ ಪಿಕ್ಚರ್ ಆಡಿಯೋ ರಿಲೀಸ್ ಆಗಿದ್ದು. ಸರಿ, ಅದಕ್ಕೆ ಅಂಬರೀಷೇ ಚೀಫ್ ಗೆಸ್ಟ್. ಅಂಬರೀಷ್ ಬಂದು ಎಲ್ಲ ಆಯಿತು, ಎಲ್ಲ ಕಾಕ್ಟೈಲ್ ಪಾರ್ಟಿ ನಡೀತಾ ಇತ್ತು. ಎಲ್ಲ ಈ ಪತ್ರಕರ್ತರು ಯಾರು ಉದಯ್ ಮರ್ಕಿಣಿ, ಜೋಗಿ, ಶರಣೈ ಪ್ರತಿಯೊಬ್ಬರು ಇದ್ದರು. ಸರಿ, ಆವಾಗೆಲ್ಲ ಪ್ರೆಸ್ ಮೀಟ್ ಅಂದರೆ ಅದು ಅವ್ರಿಗಳಿದ್ರೇ ಒಂದು ಪತ್ರಿಕೆ ಇದಕ್ಕೆ ಒಂದು ಇದಿತ್ತು ಆ ಥರ. ಸರಿ, ಎಲ್ಲರೂ ಇದ್ದರು. ಸರಿ ಅಂತ ಅಂದ್ಬಿಟ್ಟು ಆಮೇಲೆ ಅಲ್ಲಿ ಎಲ್ಲ ಏನು ಮಾಡಿದ್ರು ಪ್ರೆಸ್ನವರು, ಅಂಬರೀಷ್ ಹರೀಶ್ ಒಬ್ಬರೇ ಕೂತಿದ್ದಾರೆ, ಸ್ವಲ್ಪ ಮಾತಾಡ್ಬೇಕಂತ ಪ್ರೆಸ್ನವರು ಅಂತ ಹೇಳಿ ಅವ್ರು ಬನ್ನಿ ಅಂತ ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಅಂದರು ಇವರು. ಸರಿ ಅಂತ ಅಂದ್ಬಿಟ್ಟು, ಅಣ್ಣ ಈ ಥರ ಕೇಳ್ತಾ ಇದ್ದಾರೆ, ಮಾತಾಡ್ತೀರಾ? ಬರೋಕ್ಕೆ ಕೇಳೋ ಮಾತು. ಅರೆ ಒಂದು ಕಂಡೀಷನ್ನು ಅಂತಾರೆ. ಏನು? ರಾಜಕೀಯನ ಲಿಂಕ್ ಮಾಡಬಾರ್ದು, ಆ ಕಂಡೀಷನ್ ಹಾಕ್ಬಿಟ್ಟು ಕರ್ಕೊಂಡು ಬಂದರು. ನಾನು ಈ ಥರ ಅಂದರೆ ರಾಜಕೀಯ ಲಿಂಕ್ ಮಾಡಬಾರ್ದು ಅಂತಂದ್ರೆ ರಾಜಕೀಯದ ಬಗ್ಗೆ ದಯವಿಟ್ಟು ಅವ್ರನ್ನ ಕ್ವಶನ್ ಕೇಳಿ, ಬರೀ ಸಿನಿಮಾ ಬಗ್ಗೆ ಮಾತಾಡಿ ಅಂತ. ಆಯಿತು ಅಂತಂದ್ಬಿಟ್ಟು ಇದು ಮಾಡೋದು. ಸರಿ, ಎಲ್ಲ ಇದಾಯಿತು. ಒಂದು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಥರ ಎಲ್ಲ ಚೇರ್ ಹಾಕಿ ಕೂಡಿಸಿ ಎಲ್ಲ ಇವರು ಮಾತಾಡ್ತಾ ಇದ್ದಾರೆ, ಅಂಬರೀಷ್ ಮಾತಾಡ್ತಾ ಇದ್ದಾರೆ. ಸರಿ, ಅಲ್ಲಿ ಒಂದು ಕಡೆಯಿಂದ ಒಂದು ಇದಾಯಿತು. ಈ ದೇವೇಗೌಡರು ಇದು ಏನೋ ಒಂದು ಕ್ವಶನ್ ಇದಾಯಿತು. ಕೊನೆಗೆ ಇವ್ರು ಕೋಪ ಬಂತ ಅಂಬರೀಷು ಅವ್ರ ಲ್ಯಾಂಗ್ವೇಜಲ್ಲಿ ಎದ್ದಳ ಆಮೇಲೆ ಅವ್ರು ಹೇಳಿದ್ರಲ್ಲ ಮೊದಲೇನೆ, ಅವ್ರ ಲ್ಯಾಂಗ್ವೇಜಲ್ಲೇ ಬೈದರು. ಎಲ್ಲ ಹಾಗೆ ವಾಪಸ್ ಎಲ್ಲ ಹಿಂದಕ್ಕೆ ಕೊಟ್ಟೋಗ್ಬಿಟ್ರು, ಯಾರೂ ಇದಾಗಲ್ಲ. ಆಮೇಲೆ ನಾನಂದೆ, ಫಸ್ಟ್ ಪ್ರೆಸ್ ಜರ್ನಲಿಸ್ಟ್ ನೀವು ಈ ಥರ ಅನ್ನಿಸ್ಕೊಂಡಿರೋದು, ಅವ್ರು ಯಾವ ಜರ್ನಲಿಸ್ಟ್ಗೂ ಆ ಥರ ಅಂದಿರಲಿಲ್ಲ. ಯಾಕೆ ಕಾಲು ಎಳಿಬಾರ್ದು ಅಂತಂದಾಗ ನೀವು ಕಾಲು ಎಳೆಯೋ ಇದು ಯಾಕೆ ಇಟ್ಕೊಂಡಿದ್ರು? ರಾಜಕೀಯ ಮಾತಾಡಬೇಡಿ ಅಂದ್ಮೇಲೆ ಬೇಡ, ಸಿನಿಮಾ ರಂಗದ್ದೇ ಕೇಳೋದಕ್ಕೆ ಬೇಕಾದಷ್ಟು ವಿಷಯ ಇದೆಯಲ್ಲ. ಅಂಬರೀಷ್ ಅವರೇನು ಕಡಿಮೆ ಅನುಭವಿನ? ಅಯ್ಯೋ, ಬೇಕಾದಷ್ಟು ಕೇಳ್ಬೋದಾಗಿತ್ತು. ಕೇಳಬೇಕು, ಕ್ಯಾರೆಕ್ಟ್ರಿಂದ ಹಿಡಿದು ವಿಲನ್ ಅವರು ಹೇಳಿದ್ನಲ್ಲ ಸರ್, ಹೀರೋ ಆಗಿ ಬಂದು. ನಿಜ ಹೇಳಬೇಕು ಅಂದರೆ ಆತ ಒಂದು ತುಂಬಿದ ಕೊಡ. ಯಾವುದೇ ಒಂದು ಇದರಲ್ಲೂ ಎಷ್ಟು ಇದು ಅಂತಂದರೆ ರಿಯಲಿ ಮಿರಾಕಲ್ಲು. ಒಂದ್ಸತಿ ವೆಸ್ಟ್ ಎಂಡ್ ಹೋಟ್ಲಲ್ಲಿ ಜೋಗಯ್ಯ ಪಿಕ್ಚರ್ದು ಬ್ಯಾನರ್ ಲಾಂಚ್ ಆಯಿತು. ಅಲ್ಲಿ ವೆಸ್ಟ್ ಎಂಡ್ ಹೋಟ್ಲಲ್ಲಿ ಅಂಬರೀಷೇ ಚೀಫ್ ಗೆಸ್ಟು. ಸರಿ, ಅಲ್ಲೂ ಬಂದರು, ಲಾಂಚ್ ಮಾಡೋರು, ಎಲ್ಲ ಆಯಿತು, ಇದಾಯಿತು. ಸರಿ, ಎಲ್ಲ ಮಾತಾಡ್ತಾ ಹಂಗೇನೆ ಇದಾಯಿತು. ಆವಾಗ ನೋಡಿ, ವೆಸ್ಟ್ ಎಂಡ್ ಹೋಟ್ಲಲ್ಲೇ ತೆಗ್ದಿದ್ದು. ಸರಿ, ಇಲ್ಲೇನಾಗೋಯ್ತು, ಮನು ಇದು ತೆಗ್ದಿರೋದು ಇದು ಫೋಟೋ. ಮನು ಇವ್ರು 3 ಜನನ ನಿಲ್ಲಿಸ್ಬಿಟ್ಟು ಫೋಟೋ, ಇನ್ನೊಂದು ಸೆಲೆಬ್ರಿಟಿ ಬೇಕಾಗಿತ್ತಲ್ಲ, ರಕ್ಷಿತನ್ ಕರೀರಿ ಅಂತ ಅಂದ್ಬಿಟ್ಟ. ಇವ್ರೇನು ಮಾಡಿದ್ರು, ರಕ್ಷಿತಾ ಹಾಕಬೇಕು, ನಿನಗೆ ಬೇಕಾಗಿರೋದು ಸೆಲೆಬ್ರಿಟಿ ತಾನೆ, ನಾನು ಕರಿತೀನಿ ಇರು ಅಂತರು. ಇವ್ರಿಗೆಲ್ಲರಿಗೂ ಶಾಕು, ಯಾರನ್ನು ಕರಿತಾ ಇದ್ದಾರಪ್ಪ ಇವರೆಲ್ಲೆಲ್ಲೋ ಇದು ಮಾಡ್ತಾರೆ. ಹರೀಶ್ ಬರ ಇಲ್ಲಿ ಅಂತಂದರು. ಯಾರನ್ನ ಕರ್ಕೊಂಡು ಬರೋಕ್ಕೆ ಇವ್ರು ಕರಿತಾ ಇದ್ದಾರೆ ಅಂತ. ನಿಂತ್ಕೊ ಮಧ್ಯದಲ್ಲಿ ಅಂದರು. ನಿಂತ್ಕೊ ಮಧ್ಯದಲ್ಲಿ ಅಂದ್ರಲ್ಲ, ನನಗೆ ಅಣ್ಣ ನಾನು ಅಂದೆ, ನಿಂತ್ಕೊಳ್ಳಯ್ಯ, ಇವನು ಒಬ್ಬ ಸೆಲೆಬ್ರಿಟಿ ತೆಗಿ ಅಷ್ಟೇ ಅವ್ರು ಅಂದಿದ್ದು. ಯಾರೇ ಬರಲಿ ಅವ್ರ ಮನೆಗೆ VVIPs ನನಗೆ ಫಸ್ಟ್ ಫೋನ್ ಮಾಡೋರು. ಒಂದ್ಸತಿ ಶ್ರೀಲಂಕಾ ಕ್ರಿಕೆಟ್ ಟೀಮ್ ಬಂತು, ಜೈಸೂರ್ಯ, ತಿಲಕ್ ರತ್ನೆ ಇವರೆಲ್ಲ ಇರೋದು. ಎಲ್ಲರೂ ಬಂದಿದ್ರು. ಎಲ್ಲಿದೆಯೋ ಅಂತಂದರು. ಇಲ್ಲೇ ಗಾಂಧಿನಗರದಲ್ಲಿದ್ದೀನಿ. ತಕ್ಷಣ ಆಟ ಮಾಡ್ಕೊಂಡು ಬಾ ಮನೆಗೆ, ಶ್ರೀಲಂಕಾ ಟೀಮ್ ಬಂದಿದೆ, ಬಾರ ಎಲ್ಲ ಇಂಟ್ರೊಡ್ಯೂಸ್ ಮಾಡ್ತೀನಿ. ಬೇಡ, ಬರ್ತೀಯೋ ಇಲ್ವೋ ನೀನೀಗ? ಆಯ್ತು ಬರ್ತೀನಣ್ಣ ಅಂತ. 10 ನಿಮಿಷದಲ್ಲಿ ಇರಬೇಕು, ಈ ಟ್ರಾಫಿಕಲ್ಲಿ 10 ನಿಮಿಷದಲ್ಲಿ ಆಗಲ್ಲ, ಅರ್ಧ ಗಂಟೆ ಅಂತಂದ್ಬಿಟ್ಟು ಹೇಳಿ ಹೋದೆ. ಎಲ್ರಿಗೂ ಇಂಟ್ರೊಡ್ಯೂಸ್ ಮಾಡೋದು, ಮೈ PR ಹರೀಶ್ ಸೋನ್ಸು ಅಂತಂದ್ಬಿಟ್ಟು. ನನಗೆ ರಜನಿಕಾಂತ್ ಕೊಟ್ಟರು. ರಜನಿಕಾಂತ್ಗೆ ಆ್ಯಕ್ಚುಲಿ ಅವರು ಪಾಪ ಯಾವಾಗಲೂ ನನಗೆ ಲೈಫ್ ಸೆಟ್ಲ್ ಮಾಡಿಬಿಟ್ಟಿರೋರು ಅಂಬರೀಷು. ರಜನಿಕಾಂತ್ಗೆ ಪಡಿಯಪ್ಪ ಪಿಕ್ಚರ್ ಟೈಮಲ್ಲಿ ಈ ಲಹರಿ ಕಂಪ್ನಿಯವರು ಪಡಿಯಪ್ಪದ ಆಡಿಯೋ ನಮಗೆ ಕೊಡಿಸ್ರಿ ಹರೀಶ್ ಅಂತಂದ್ಬಿಟ್ಟು ಅಂದರು. ನಾನು ಅಂಬರೀಷ್ ಕೈಯಲ್ಲೇ ಫೋನ್ ಮಾಡಿಸಿ ಮಾತಾಡಿಸ್ದೆ. ಅವರು 75 ಲಕ್ಷ ಆಫರ್ ಕೊಟ್ಟರು. ಯಾರು? ಮನೋಹರ್ ನಾಯ್ಡು.
75 ಲಕ್ಷ ಆಫರ್ ಕೊಟ್ರಲ್ಲ ಸರಿ ಅಂತಂದ್ಬಿಟ್ಟು ಇವ್ರೇನು ಮಾಡಿದ್ರು, ರಜನಿಕಾಂತ್ ಬಂದರು ಆವತ್ತೇ. ರಜನಿಕಾಂತ್ ಬಂದು ಈ ಥರ ನೋಡಪ್ಪ ನಮ್ಮ ಹರೀಶಂಗೆ ಏನಾದರೂ ಒಂದು ಆಡಿಯೋ ಅವ್ರ ಕಡೆಯಿಂದ ಮಾಡಿಸು, ಏನೋ ಒಂದು ಲೈಫ್ ಸೆಟ್ ಆಗುತ್ತೆ ಹಾಗೆ ಅಂತಂದರು. ಸರಿ ಅವ್ರ ಪಾಪ ನನ್ನನ್ನು ಸಪ್ರೇಟ್ ಕರೆದು ಈ ಥರ ಆರ್ ಬಿ ಚೌಧರಿ, ತಮಿಳ್ನಾಡಲ್ಲಿ ಆರ್ ಬಿ ಚೌಧರಿ 2 crores ಇದು ಮಾಡಿದ್ದಾರೆ ಹರೀಶ್, ನಾನು 1.5 ಕೊಡ್ತೀನಿ ನಿನಗೆ ಅಂದರೆ ನೋಡಿ ಮಾತಾಡೋದು. ಇವ್ರು 75ರಿಂದ 76ಕ್ಕೂ ಬರಲಿಲ್ಲ ಅಲ್ಲ ಹರಿಯವರು. ಅಂದರೆ ಮಾತ್ರ ಅವತ್ತೇನಾದ್ರು ಅದಾಗಿದ್ದಿದ್ರೆ ಮಿನಿಮಮ್ 25 lakhs ನನಗೆ ಕೊಡ್ತಿರೋರು ಅಂಬರೀಷ್. ಅವನಿಗೆ 25 ಕೊಟ್ಬಿಡ, ಅವನಿಗೆ ಮನೆಗಿನ ಬೋಗಿ ಹಾಕ್ಕೊಳ್ತಾನೆ ಅಂತ ಹೇಳಿ ಕೊಡ್ತಿರೋರು. ಆ ಥರ ಅವ್ರಿಗೆ ತುಂಬ ನನ್ನ ಬಗ್ಗೆ ಎಷ್ಟು ಒಂದು ಇದಿತ್ತು ಅಂತ ನಾನು ಅವ್ರು ಹೋಗ್ಬಿಟ್ಟೆ ನಾನು ಡಿಪ್ರೆಷನ್ ಕೊಟ್ಟೋಗ್ಬಿಟ್ಟಿದ್ದೆ. ಅಷ್ಟು ನನಗೂ ಅವ್ರಿಗೂ ರಿಲೇಷನ್ಶಿಪ್ ಅಂದರೆ ಅಯ್ಯೋ ಯಾವುದೇ ಒಂದು ಮ್ಯಾಗ್ಝಿನ್ ಬಗ್ಗೆ ಯಾವುದೇ ಒಂದು ಇದ್ರ ಬಗ್ಗೆ ಮಾತಾಡ್ಬೇಕಾದ್ರೂ ಅವರು ಬೇರೆ ನೆನೆಸ್ಕೊಳ್ಳೋ ಅಂಥ ಸಿನಿಮಾ ನೀವು ಕೆಲಸ ಮಾಡಿರೋದು ಅಲ್ಲ. ನೀವು ಎಲ್ಲ ಕೆಲಸನೂ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದಲೇ ಮಾಡಿದ್ದೀರಿ. ಆದರೂ ತಕ್ಷಣಕ್ಕೆ ನೆನಪು ಬರುವಂಥ ಯಾವುದಾದ್ರೂ ಸಿನಿಮಾ ನೀವು ಕೆಲಸ ಮಾಡಿದ್ದು, ಈ ಸಿನಿಮಾ ಸಕ್ಸಸ್ ಆದಮೇಲೆ ಅದಕ್ಕೆ ಎಲ್ಲ ಒಂದು ಸಮಾರಂಭ ಮಾಡ್ತಾರೆ, ಅಲ್ಲಿ PRO ನೆನೆಸ್ಕೋತಾರಲ್ಲ, ಆ ಥರದ್ದು ಯಾವುದಾದ್ರೂ ಘಟನೆ ಇದ್ದರೆ ಹೇಳಿ. ಆ ಥರದ್ದು ಯಾವುದೂ ನಡೀಲಿಲ್ಲ ಸರ್. ಆ ಥರದ್ದು ಯಾವುದೂ ನಡೀಲಿಲ್ಲ. ಸರಿ ಬಿಡಿ. ಹೇಳಬೇಕು ಅಂದರೆ ನಾನು ಮಾಡಿದ ಸುಮಾರು ಪಿಕ್ಚರ್ಗಳೆಲ್ಲ ಈಗ 18 ಪಿಕ್ಚರಲ್ಲಿ 14-15 ಪಿಕ್ಚರು ಸಕ್ಸಸ್ ಆಗಿರೋದು. ಅಣ್ಣವರು ಇದರಲ್ಲಿ ನನಗೆ ಔಟ್ ಆಫ್ ಅವ್ರಿಗೆ 72 ಪಿಕ್ಚರಲ್ಲಿ 50 ಪಿಕ್ಚರು 52 ಪಿಕ್ಚರು ಟೋಟಲ್ ನಾನು ಮಾಡಿರೋದು ಆ ಕಂಪ್ನಿದು. ಅದು ಕೆಲವೊಂದು ಪಿಕ್ಚರ್ ಬಿಟ್ಟಿದ್ದೀನಿ ಅನ್ನೋದು ಬಿಟ್ಟರೆ ಅಂದರೆ ಮಾತ್ರ ತುಂಬಾ ಇದಾಗಿ ಮಾಡಿದೆ. ಅಂದರೆ ನೆನೆಸ್ಕೊಳ್ಳೋ ಅಂಥದ್ದು ಯಾವುದೂ ಇದಾಗಿಲ್ಲ. ಏನಂತಾರೆ ಅಣ್ಣವ್ರು ನನಗೆ ಫ್ರೀಯಾಗಿ ಸಿಕ್ತಾಗಲ್ಲ, ನಮ್ಮನೆ ಏನಂದರೆ ನಾವು ಅಯ್ಯಂಗಾರ್ಸು ಆ ಒಂದು ಇದರಿಂದ ಅವ್ರಿಗೂ ಸುಮಾರು ಜನ ಅಯ್ಯಂಗಾರ್ಸೇ ಜಾಸ್ತಿ ಪರಿಚಯ ಇದ್ದಿದ್ದು. ಅದರಲ್ಲಿ ವಿಕ್ರಮ್ ಶ್ರೀನಿವಾಸ್ ಆಗ್ಬೋದು, ನಮ್ಮ ಸಂಪತ್ತಿಗೆ ಸವಾಲ್ ದ್ವಾರಕಾನಾಥ್ ಇರ್ಬೋದು, ಆ ಥರ ಅವ್ರು ಯಾವಾಗಲೂ ತುಂಬಾ ಇದು ಮಾಡೋರು. ಒಂದು ಸತಿ ಈ ಶಬ್ದವೇದಿ ಶೂಟಿಂಗಲ್ಲೂ ಅಷ್ಟೇ ಹೀಗೆ ಕಂಠೀರವ ಶೂಟಿಂಗಲ್ಲಿ ನಡೀತಾ ಇತ್ತು. ಆವಾಗ ಸಾಹುಕಾರ್ ಜಾನಕಿ ಬರಬೇಕಾಗಿತ್ತು. ಅವ್ರು 2 ಗಂಟೆ ಫ್ಲೈಟಿಗೆ ಬರ್ತಾರೆ ಅಂತಂದರು. 2 ಗಂಟೆ ಫ್ಲೈಟಿಗೆ ಬಂದರು. ಬಂದಮೇಲೆ ಅವ್ರೂ ಅಯ್ಯಂಗಾರ್ಸೇನೆ. ಯಾರು ಸಾಹುಕಾರ್ ಜಾನಕಿ ಅಂದರೆ ಪಕ್ಕಾ ಆರ್ಥೋಡಾಕ್ಸ್, ಒಂದು ಕಡೆನೂ ನೀರು ಕೂಡ ಕುಡಿಯಲ್ಲ ಅಷ್ಟು, ಅವರೇ ಎಲ್ಲ ಮನೆಯಿಂದ ತಂದುಕೊಳ್ತಾರೆ. ಸರಿ ಅವ್ರಿಗೆ ಒಂದು ಸತಿ ಇವ್ರೇನು ಮಾಡಿದ್ರು, ಅಣ್ಣ ಅವ್ರು ಹೇಳಿದ್ರು ಇವ್ರ ತಾಯಿ ಉಪ್ಪಿನಕಾಯಿ ಹಾಕ್ತಾರೆ, ಇನ್ನೂ 4 ದೋಸೆ ಎಕ್ಸ್ಟ್ರಾ ಹೊಡೆಯೋಣ ಅನ್ಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಅವ್ರದ್ದು ಉಪ್ಪಿನಕಾಯಿ ಹಾಗೆ ಅಂತಂದ್ಬಿಟ್ಟು. ಆಮೇಲೆ ಹೌದಾ ಅಂತಂದ್ಬಿಟ್ಟು ಇದು ಮಾಡಿ ಅವರು ಸರಿ ಸರಿ ಅಂತ ಒಂದು ಇದು. ಅವ್ರು ಯಾವಾಗಲೂ ಅಷ್ಟೇ ನಿಜ ಹೇಳಬೇಕು ಅಂತಂದರೆ ಒಂದು ಸತಿ ಹೀಗೆ ಗೋಕುಲಕ್ಷ್ಮಿ ತಿಂಡಿ ಒಂದು ದಿವಸ ಲೇಟಾಗಿ ತೊಗೊಂಡೋಗಿ ಕೊಟ್ಟಿದ್ದಕ್ಕೆ ಇಬ್ಬರು ಬೇಜಾರು ಮಾಡ್ಕೊಂಡ್ರು. ಯಾರು? ಎಲ್ಲ ಪೂಜೆ ಎಲ್ಲ ಮುಗಿದು ನೀವುಗಳೆಲ್ಲ ಇದು ಮಾಡಿದ್ಮೇಲೆ ನನಗೆ ತಂದು ಕೊಡ್ತಾ ಇದ್ದೀಯ ಅಂತ ಅಕ್ಕ ಅವರು. ಇಲ್ಲ ಆಟೋಲಿ ಸಿಕ್ಕಲಿಲ್ಲ ಅಷ್ಟೇ, ನಿಮ್ಮ ಏರಿಯಾಗೆ ಆಟೋಗಳು ಬರಲ್ವಲ್ಲ, ಅದಕ್ಕೆ ತಪ್ಪು ತಿಳ್ಕೊಬೇಡಿ ಆ ಥರ ಏನು ಅಂತಂದ್ಬಿಟ್ಟು ಅಷ್ಟು ಇದು. ಅವ್ರಿಗೆ ಯಾವಾಗಲೂ ಅಷ್ಟೇ ಏನು ಬೇಕಾದ್ರೂ ನಮಗಿಂಥದ್ದು ಬೇಕು ಹಾಗೆ ಅಂತ ಎಲ್ಲ ಹೇಳಿ ಮಾಡಿಸಿ ಇದು ಮಾಡ್ತಾ ಇದ್ದಿದ್ದು. ಅದು ತುಂಬ ಅದರಲ್ಲೂ ಒಂದು ಸತಿ ಹೀಗೆ ಶ್ರುತಿ ಸೇರಿದಾಗ ಶ್ರುತಿ ಸೇರಿದಲ್ಲ ಅನುರಾಗ ಅರಳಿತು ಪಿಕ್ಚರ್ ಶೂಟಿಂಗ್ ಟೈಮಲ್ಲಿ ಹೀಗೆ ಚಾಮುಂಡೇಶ್ವರಿ ಸ್ಟುಡಿಯೋಲ್ಲಿ ಮಾತಾಡ್ತಾಯಿದ್ದೆ. ನಿಮ್ಮ ಅಯ್ಯಂಗಾರ್ಸಲ್ಲಿ ಹಬ್ಬಗಳು ಅಂದರೆ ಎಷ್ಟು ಚೆನ್ನಾಗಿರುತ್ತಲ್ವ, ಕೋಸಂಬರಿ ಪಲ್ಯ ಏನೇನೆಲ್ಲ ಮಾಡ್ತಾರೆ ಹಾಗೆ ಅಂತಂದ್ಬಿಟ್ಟು. ಅಯ್ಯೋ ಅದಕ್ಕೆ ನಾನು ತಂದು ಕೊಡ್ತೀನಿ ಹಾಗೆ. ಸರಿ ಅದಾಗಿ ಅವ್ರು ಮಾತಾಡಿದ್ದು 1 ವಾರಕ್ಕೆ ಸಂಕ್ರಾಂತಿ. ಸರಿ ಏನು ಮಾಡಿದೆ, ನಮ್ಮ ಅಮ್ಮಂಗೆ ನಾನೇನು ಅಣ್ಣವ್ರ ಹತ್ರ ಏನು ಮಾತಾಡೋದು ಬಂದು ಹೇಳ್ತಾಯಿದ್ದೆ, ಅಣ್ಣವ್ರ ಅಂಬರೀಷ್ ಹತ್ರ ಏನೇ ಮಾತಾಡಿದ್ರು ಹೇಳ್ತಾ ಇದ್ದೆ ಈ ಥರ ಅಂದರು ಅಂತ. ಅದು ನಮ್ಮ ಅಕ್ಕ ಕೇಳಿಸ್ಕೊಂಡು ಸರಿ ಈ ಸತಿ ಸಂಕ್ರಾಂತಿಗೆ ತೊಗೊಂಡೋಗು ಸಕ್ಕರೆ ಪೊಂಗಲ್ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಸಕ್ಕರೆ ಪೊಂಗಲ್ ಒಂದು 10 ಜನಕ್ಕೆ ತಿನ್ನೋ ಅಷ್ಟು ಎಲ್ಲ ಮಾಡಿಕೊಟ್ರು. ಎಲ್ಲ ಅವ್ರ ಮಾದ್ವಿಯಿಂದ ಹಿಡಿದು ಪ್ರತಿಯೊಬ್ಬರು ಇದು ಮಾಡಿದ್ರು, ಊಟ ಮಾಡಿದ್ರು. ಅಣ್ಣವ್ರು ತುಂಬ ಚೆನ್ನಾಗಿದೆ ಹಾಗೆ ಅಂತಂದ್ಬಿಟ್ಟೆಲ್ಲ ಇದೆ. ಅವ್ರಿಗೆ ಅಣ್ಣವ್ರು ಮುಂಚಿನಿಂದನೂ ಅಷ್ಟೇ ಅವ್ರಿಗೆ 5 ಸ್ಟಾರ್ ಹೋಟೆಲ್ ಊಟ ಅಂದರೆ ಇಷ್ಟಪಡ್ತಾ ಇಲ್ಲ. ಅವ್ರು ಏನಿದ್ರು ಈ ಗದ್ದೆಗಳಲ್ಲಿ ಹೋಟೆಲ್ ಥರ ಮಾಡ್ತಾರೆ ನೋಡಿ, ಗುಡಿಸ್ಲುಗಳ ಹಾಕ್ಕೊಂಡು ಅಂಥ ಊಟ ಅವ್ರು ಇಷ್ಟಪಡ್ತಾ ಇದ್ದಿದ್ದು. ಅವರು ಈ ಊಟಗಳೆಲ್ಲ ಇಷ್ಟನೇ ಪಡ್ತಾ ಇಲ್ಲ, ಸ್ಟ್ರೀಟ್ ಸೈಡ್ ಫುಡ್ ಅದೇ ಇಷ್ಟ ಅವ್ರಿಗೆ. ಎಲ್ಲ ಒಂದೊಂದೂ ಅವರು ಇದು ಹೇಳಬೇಕು ಅಂದರೆ ಒಂದು ಸತಿ ಹೀಗೇ ವಾಕಿಂಗ್ ಹೊರಟಿದ್ದಾರೆ, ಒಬ್ಬ ಹುಡುಗ ಓಡ್ ಬಂದ, ಒಂದು 10 ವರ್ಷದ 11 ವರ್ಷದ ಹುಡುಗ ಓಡ್ ಬಂದವನೇನೆ ಏನು ಅಣ್ಣ ನಮ್ಮ ಅಜ್ಜಿ ನಿಮ್ಮನ್ನು ನೋಡ್ಬೇಕಂತೆ, ಬರ್ತೀರಾ? ನಿಮ್ಮ ಅಜ್ಜಿ ಇಲ್ಲಿಗೆ ಇಲ್ಲ ಅಣ್ಣ ಅವರು ಹುಷಾರಿಲ್ಲದೆ ಮಲಗಿಬಿಟ್ಟಿದ್ದಾರೆ,
ನಿಮ್ಮನ್ನು ನೋಡಬೇಕು ಸಾಯೋದ್ರೊಳಗೆ ಅಂತಂದ್ಬಿಟ್ಟು ಹೇಳೋದು. ಸರಿ ಹೋಗ್ಬಿಟ್ಟು ಬರೋಣ ಬನ್ನಿರಿ ಚೆನ್ನ ಅಂತ ಚೆನ್ನನ್ನು ಕರ್ಕೊಂಡು ಹೋಗಿದ್ದಾರೆ. ಬಂದ್ಯಪ್ಪ ಪಾಪ ಹಾಗೆ ಅಂತಂದ್ಬಿಟ್ಟು ಇವರು ಮಾತಾಡಿ ಎಲ್ಲ ಆಗಿದೆ. ಸರಿ ನಾವು ಬರ್ತೀವಿ ಅಂತಂದ್ಬಿಟ್ಟು ಇವರು ಅಣ್ಣವರು ಬಂದು ಈ ಕಡೆ ವಾಕಿಂಗ್ ಕಂಟಿನ್ಯೂ ಮಾಡಿದ್ದಾರೆ. ತಿರ್ಗಾ ಒಂದು ಅರ್ಧ ಗಂಟೆನಲ್ಲಿ ಆ ಹುಡುಗ ಓಡ್ ಬಂದ ಎಲ್ಲಿಗೆ ಅಣ್ಣವ್ರ ಮನೆ ಹತ್ರ ಬಂದವನೇ. ಏನಪ್ಪ ಆಗಲೇ ಬಂದಿದ್ನಲ್ಲ ಇನ್ನೇನು ಅಣ್ಣ ಅಜ್ಜಿ ಹೋಗ್ಬಿಟ್ರು ಅಂತ. ಅಯ್ಯೋ ನಾವು ತಪ್ಪು ಮಾಡಿದ್ವಿ ರೀ ಚೆನ್ನ, ಹೋಗ್ಬಾರ್ದಾಗಿತ್ತು ಅಂತ ಕರ್ತೀವಿ. ಹೋಗಿದ್ದೀರ ಇನ್ನೊಂದು ಸ್ವಲ್ಪ ದಿವಸ ಅಜ್ಜಿ ಬದುಕಿರೋದು ಅಣ್ಣವ್ರು ನೋಡಬೇಕು ಹೋಗಿ ತಪ್ಪು ಮಾಡಿದ್ವಿ ಅಂತ.